ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಇಂದಿಗೆ 45 ದಿನಗಳಾಗಿದೆ ದರ್ಶನ್. ದರ್ಶನ್ ಅಂಡ್ ಗ್ಯಾಂಗ್ 45 ದಿನ ಈಗ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. 1.5 ತಿಂಗಳಲ್ಲಿ ದರ್ಶನ್ ಭೇಟಿಯಾಗಿದ್ದು ಬರೋಬ್ಬರಿ 30 ಮಂದಿ. ಈಗಿರುವಂತ ಲೆಕ್ಕದ ಪ್ರಕಾರ ಜೈಲಿನಲ್ಲಿ 45 ದಿನದಲ್ಲಿ 30 ಜನ ಭೇಟಿಯಾಗಿದ್ದಾರೆ. ಬೇಕಾಬಿಟ್ಟಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪರಪ್ಪನಗರ ಜೈಲು ಪುಸ್ತಕದಲ್ಲಿ ವಿಸಿಟರ್ಸ್ ಹೆಸರು ಅದರಲ್ಲಿ ಉಲ್ಲೇಖವಾಗಿದೆ. ಪತ್ನಿ, ತಾಯಿ, ಸಹೋದರ, ಸ್ನೇಹಿತರು ಸೇರಿ ಹಲವರು ಭೇಟಿಯಾಗಿದ್ದಾರೆ. ಜೈಲು ನಿಯಮ ಮೀರಿ ಕೆಲವೊಮ್ಮೆ 6 ಜನರಿಗೂ ಕೂಡ ಭೇಟಿಯನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ದರ್ಶನ ತಂಗಿ ಅಂತ ನಮೂದು ಮಾಡಿರುವಂತದ್ದು ಪವಿತ್ರ ಗೌಡ ಗೆಳತಿ ಸಮತಾ. ಆರ್ಟಿಐ ಕಾರ್ಯಕರ್ತರು ಹಾಕಿರುವಂತಹ ಅರ್ಜಿಗೆ ಜೈಲಾಧಿಕಾರಿಗಳು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. 45 ದಿನದಲ್ಲಿ 30 ಮಂದಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಿಯಮಗಳ ಪ್ರಕಾರ ಎಷ್ಟಿದೆ, ಎಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, 6 ಜನರಿಗೆ ಹೇಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ವಾರದಲ್ಲಿ ಇಂತಿಷ್ಟು ಜನರಿಗೆ ಅವಕಾಶ ಅಂತ ಇದೆ, ಅದನ್ನೆಲ್ಲ ಮೀರಿ ಇಷ್ಟೊಂದು ಜನರಿಗೆ ಹೇಗೆ ಅವಕಾಶ ಮಾಡಿಕೊಟ್ರು. ಈ 45 ದಿನದಲ್ಲಿ 30 ಮಂದಿ ಭೇಟಿಯಾಗಿದ್ದು ಯಾರ್ಯಾರು ಅಂತಂದ್ರೆ ಜೂನ್ 24ಕ್ಕೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯನ್ನು ಮಾಡ್ತಾರೆ. ಜೂನ್ 29ಕ್ಕೆ ನಟಿ ರಕ್ಷಿತಾ ಭೇಟಿ ಆಗ್ತಾರೆ. ಬುಕ್ಕಲ್ಲಿ ಫ್ರೆಂಡ್ ಅಂತ ನಮೂದಾಗುತ್ತೆ, ವಿಸಿಟರ್ಸ್ ಬುಕ್ ಅಂತ ಇರುತ್ತೆ ಅದರಲ್ಲಿ. ಜುಲೈ 1ನೇ ತಾರೀಕಿಗೆ ದರ್ಶನ್ ತಾಯಿ ಹಾಗೂ ದರ್ಶನ್ ಅವರ ತಮ್ಮ ದಿನಕರ್ ಕೂಡ ಭೇಟಿ ಆಗ್ತಾರೆ. ಜುಲೈ 1ನೇ ತಾರೀಕಿಗೆ. ಜುಲೈ 2ನೇ ತಾರೀಕಿಗೆ ಸಮತಾ ಭೇಟಿ ಆಗ್ತಾರೆ. ಅದೇ ಪವಿತ್ರ ಗೌಡ ಅವರ ಗೆಳತಿ ತಂಗಿ ಅಂತ ನಮೂದಾಗಿದೆ. ಜುಲೈ 10ನೇ ತಾರೀಕಿಗೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್ ಕೂಡ ಭೇಟಿ ಆಗ್ತಾರೆ. ಜುಲೈ 11ನೇ ತಾರೀಕಿಗೆ ನಟ ಧನ್ವೀರ್, ಚಂದ್ರಶೇಖರ್, ನಾಗೇಶ್, ಸುನೀಲ್, ಶಿವಕುಮಾರ್ ಇವರೆಲ್ಲ ಭೇಟಿಯಾಗೋದು. ಹೇಗೆ ಅವಕಾಶ ಮಾಡಿಕೊಡ್ತಾರೆ? ಎಲ್ಲರಿಗೂ ಇದೇ ರೀತಿಯಾಗಿರುತ್ತಾ ಅಥವಾ ಇವ್ರಿಗೆ ಮಾತ್ರ ಸ್ಪೆಷಲ್ ಆಗ? ಜುಲೈ 15ನೇ ತಾರೀಕಿಗೆ ಪತ್ನಿ ವಿಜಯಲಕ್ಷ್ಮಿ, ನಿತಿನ್, ದಿನಕರ್, ಅನೂಶ್ ಶೆಟ್ಟಿ ಭೇಟಿ ಆಗ್ತಾರೆ. ಜುಲೈ 15ಕ್ಕೆ. 19ನೇ ತಾರೀಕಿಗೆ ದರ್ಶನ್ ಪುಟ್ಟಣ್ಣಯ್ಯ, ರಾಘವ, ತರುಣ್, ಹೇಮಂತ್, ನವೀನ್, ಕೀರ್ತನ್, ಕುಮಾರ್ ಇವರೆಲ್ಲ ಭೇಟಿಯನ್ನ ಆಗೋದು. ಎಷ್ಟು ಜನರಿಗೆ ಅವಕಾಶವನ್ನ ಮಾಡಿಕೊಡ್ತೀರಾ ನೀವು? ಗೊತ್ತಿಲ್ಲ, ಎಲ್ಲರಿಗೂ ಹೀಗೆ ಕೊಡುವಂಥದ್ದಾದರೆ ಓಕೆ, ಇವರೊಬ್ಬರಿಗೆ ಕೊಡೋದಾದ್ರೆ ಪ್ರಶ್ನೆ ಎದ್ದೇಳುತ್ತೆ. ಜುಲೈ 22ನೇ ತಾರೀಕಿಗೆ ವಿನೋದ್, ದಿನಕರ್, ಸುಶಾಂತ್ ನಾಯ್ಡು, ಶ್ರೀನಿವಾಸ್, ವಿಜಯಲಕ್ಷ್ಮಿ ಭೇಟಿ ಆಗ್ತಾರೆ. 25ನೇ ತಾರೀಕಿಗೆ ಸಾಧು ಕೋಕಿಲ, ಸಚ್ಚಿದಾನಂದ, ಹರಿಕೃಷ್ಣ, ರಾಮಮೂರ್ತಿ, ಭೋಜರಾಜೇಶೆ ಇವರೆಲ್ಲ ಭೇಟಿಯನ್ನ ಆಗ್ತಾರೆ. ಒಟ್ಟು 45 ದಿನದಲ್ಲಿ 30 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಭೇಟಿ ಆಗೋಕೆ. ವಿಸಿಟರ್ ಬುಕ್ಕಲ್ಲಿ ಇದೆಲ್ಲವೂ ಕೂಡ ನಮೂದಾಗಿದೆ. RTI ಕಾರ್ಯಕರ್ತರು ಹಾಕಿರುವಂಥ ಅರ್ಜಿಗೆ ಜೈಲಾಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಇದಾಗಿದೆ. ಉಳಿದಂಥ ರೂಲ್ಸ್ ಏನು ಹೇಳುತ್ತೆ, ನಿಯಮಗಳು ಏನು ಹೇಳುತ್ತೆ, ಅದೆಲ್ಲವನ್ನ ಕೂಡ ಡೀಟೇಲ್ ಆಗಿ ಹೇಳ್ತೀವಿ ನಿಮಗೆ. ನಿಯಮಗಳ ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ಎಷ್ಟು ಜನ ಭೇಟಿ ಆಗಕ್ಕೆ ಅವಕಾಶ ಇರುತ್ತೆ ವಾರದಲ್ಲಿ, ಅಥವಾ ಪ್ರತಿದಿನವೂ ಕೂಡ ಭೇಟಿ ಆಗಕ್ಕೆ ಅವಕಾಶ ಇರುತ್ತಾ, ವಾರದಲ್ಲಿ ಇಂತಿಷ್ಟೇ ಜನರಿಗೆ ಅವಕಾಶ ಇರುತ್ತಾ, ಇವೆಲ್ಲವೂ ಕೂಡ ಈಗ ಹೇಳ್ತೀವಿ ನಿಮಗೆ. ನನ್ನ ಸಹೋದ್ಯೋಗಿ ಈಗ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಜೈಲಿನಲ್ಲಿ ಕೈದಿಗಳಿಗೆ ಸಿಗಬೇಕಾಗಿರುವಂಥ ನಿಯಮಗಳು ಬೇರೆ, ವಿಚಾರಣಾಧೀನ ಕೈದಿಗಳಿಗೆ ಸಿಗಬೇಕಾಗಿರುವಂತಹ ನಿಯಮಗಳು ಬೇರೆ ಇದೆ. ಈಗ ವಿಚಾರಣಾಧೀನ ಕೈದಿ ಆಗಿರುವಂಥ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಭೇಟಿಯಾಗಕ್ಕೆ ಎಷ್ಟು ಜನರಿಗೆ ಅವಕಾಶ ಇರುತ್ತೆ, ದಿನಕ್ಕೆ ಎಷ್ಟಿರುತ್ತೆ ಅಥವಾ ವಾರಕ್ಕಿರುತ್ತಾ, ಅದ್ರ ಬಗ್ಗೆ ಏನಿದೆ ಮಾಹಿತಿ, ಮತ್ತು ಇಲ್ಲಿ ಎಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ? ಖಂಡಿತ ಅರುಣ್, ವಿಚಾರಣಾದ ಕೈದಿಗಳಿಗೆ ವಾರದಲ್ಲಿ 2 ದಿವಸ ಅಂದರೆ ಯಾವತ್ತಾದರೂ ಆಗಿರ್ಬೋದು, ಸೋಮವಾರದಿಂದ ಶುಕ್ರವಾರದೊಳಗಡೆ ಭೇಟಿಗೆ ಅವಕಾಶ ಇರುತ್ತೆ. ಒಮ್ಮೆ ಏಕಕಾಲದಲ್ಲಿ 1 ದಿವಸಕ್ಕೆ 5 ಜನರಿಗೆ, ಮ್ಯಾಕ್ಸಿಮಮ್ ಅಂದರೆ 5 ಜನರಿಗೆ ಅವಕಾಶ ಇರುತ್ತೆ. ಎಕ್ಸೆಪ್ಟ್ ಕುಟುಂಬಸ್ಥರನ್ನು ಹೊರತುಪಡಿಸಿ, ಅಂದರೆ ರಕ್ತ ಸಂಬಂಧಿಗಳನ್ನು ಹೊರತುಪಡಿಸಿ, ಅಂದರೆ ರಕ್ತ ಸಂಬಂಧಿಗಳಂದರೆ ತಂದೆ ತಾಯಿ ಆಗಿರಬೇಕು, ಇಲ್ಲಾಂದರೆ ಅಕ್ಕ, ತಮ್ಮ, ಅಣ್ಣ, ತಂಗಿ ಈ ರೀತಿ, ಅಥವಾ ಮಕ್ಕಳು ಈ ಥರ ಬಂದಾಗ ಮಾತ್ರ ಕುಟುಂಬಸ್ಥರಿಗೆ 6 ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಡೋದಕ್ಕೆ ಜೈಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ. ಆದರೆ ದರ್ಶನ್ ವಿಚಾರದಲ್ಲಿ 2 ಬಾರಿ, ಅಂದರೆ 15ನೇ ತಾರೀಕು ಜುಲೈ 15ನೇ ತಾರೀಕು ಮತ್ತು ಜುಲೈ 25ನೇ ತಾರೀಕು 2 ಬಾರಿ ಬರೀ ಸ್ನೇಹಿತರಿಗೆ ಏನು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 6 ಜನ ಸ್ನೇಹಿತರು ಭೇಟಿ ಮಾಡಿರುವಂಥದ್ದು ಇಲ್ಲಿ ನಿಯಮ ಉಲ್ಲಂಘನೆ ಆಗಿರುವಂಥದ್ದು. ವಿಚಾರಣಾಧಿ ಕೈದಿಗಳಿಗೆ ಯಾರೇ ಜೈಲಿಗೆ ಹೋಗಬೇಕಾದ್ರೂ ಅಥವಾ ಜೈಲಿಗೆ ಭೇಟಿ ಕೊಡಬೇಕಾದ್ರೆ ಮೊದಲು ಜೈಲಾಧಿಕಾರಿಗಳಿಗೆ ಒಂದು ಅರ್ಜಿ ಬರೀಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿ ಯಾವ ಕಾರಣಕ್ಕೆ ಅವರನ್ನು ಭೇಟಿ ಮಾಡ್ತಿದ್ದೀವಿ, ಅದು ಸಂಬಂಧಿಕರ, ಸ್ನೇಹಿತರ ಅಥವಾ ಅಡ್ವೊಕೇಟ್ಸ್ಗಳ, ಇದ್ರ ಬಗ್ಗೆ ಅವರು ಮಾಹಿತಿ ಕೊಡಬೇಕಾಗತ್ತೆ. ಮತ್ತು ಯಾವ ಕಾರಣಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಅರ್ಜಿಯಲ್ಲಿ ಅದನ್ನು ಫಿಲ್ ಮಾಡಿ ಅದನ್ನು ಅಧಿಕಾರಿಗಳಿಗೆ ತಲುಪಿಸ್ತಾರೆ. ಅಧಿಕಾರಿಗಳು ಅನುಮತಿ ಕೊಟ್ಟ ನಂತರ ಅಷ್ಟೇ ಇಲ್ಲಿ ಕೈದಿಗಳನ್ನು ಭೇಟಿಗೆ ಅವಕಾಶ ಮಾಡಿಕೊಡೋದಕ್ಕಾಗುವಂಥದ್ದು.
ಅದೇ ರೀತಿ ಕೈದಿಗಳು ಏನು ಅಪರಾಧದ ಶಿಕ್ಷೆಗೆ ಒಳಪಟ್ಟಂಥ ಕೈದಿಗಳಿಗೆ 15 ದಿವಸಕ್ಕೆ ಒಮ್ಮೆ ಮಾತ್ರ ಈ ಅವಕಾಶ ಇರುತ್ತೆ. ಅಂದರೆ ಉಳಿದಂಥ ವಿಚಾರಣಾದ ಕೈದಿಗಳಿಗೆ ವಾರಕ್ಕೆ ಭೇಟಿಗೆ ಅವಕಾಶ ಇರುತ್ತೆ. ಅಂದರೆ ದರ್ಶನ್ ವಿಚಾರದಲ್ಲಿ 2 ಬಾರಿ 6 ಜನಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಕಾನೂನಿನ ನಿಯಮದ ಉಲ್ಲಂಘನೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. RTI ಕಾರ್ಯಕರ್ತರು ಹಾಕಿರುವಂತಹ ಅರ್ಜಿಯಲ್ಲಿ RTI ಕಾರ್ಯಕರ್ತಗಳಿಗೆ ನೀಡಿರುವಂಥ ಉತ್ತರದಲ್ಲಿ 2 ಬಾರಿ 6 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಬರೀ ಸ್ನೇಹಿತರು ಅಂತ ಮಾತ್ರ ಮೆನ್ಷನ್ ಆಗಿದೆ. ಮತ್ತು ಸಮಯವನ್ನು ನಿಗದಿ ಮಾಡಬೇಕು. ಯಾವುದೇ ಕೈದಿನ ಭೇಟಿ ಮಾಡೋಕ್ಕೆ ಹೋದಾಗ ಭೇಟಿಗೆ ಅವಕಾಶ ಕೇವಲ 30 ನಿಮಿಷಗಳಿಗೆ ಮಾತ್ರ ಇರುತ್ತೆ. ಆದರೆ ಯಾವಾಗ ಅವರು ಇನ್ನಾದರೂ ಮತ್ತು ಯಾವಾಗ ಎಕ್ಸಿಟ್ ಆದರೂ ಭೇಟಿ ಆಗೋಕ್ಕೆ ಹೋಗಿದ್ದು ಯಾವಾಗ ಮತ್ತು ಭೇಟಿ ಮುಗಿಸ್ಕೊಂಡು ಬಂದಿತ್ತು ಯಾವಾಗ, ಇದು ಸಹ ಅಲ್ಲೆಲ್ಲೂ ಮೆನ್ಷನ್ ಆಗಿಲ್ಲ. ಜೈಲಧಿಕಾರಿಗಳು ಮೇಲ್ನೋಟಕ್ಕೆ ಇಲ್ಲಿ ಏನು ಮರೆಮಾಚುವಂಥ ಅಂದರೆ ದರ್ಶನ್ ಅವರ ಭೇಟಿ ಮಾಡೋಕ್ಕೆ ಬಂದಂಥ ಸಮಯಗಳನ್ನು ಮರೆಮಾಚುವಂಥ ಕೆಲಸನೂ ಸಹ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.